ಏನೋ ಚಿದಾನಂದ್ ಅವರೇ ಹೇಳಿ ನೀವು ಈಗ ನೀವು ಕೂಡ ಹೇಳ್ತಾ ಇದ್ರಿ ಕೋನಪ್ಪ ರೆಡ್ಡಿ ಅವರೇ, ಅಂದರೆ ನಮ್ಮಲ್ಲಿರುವಂತಹ ಸಮುದಾಯದಲ್ಲಿ ಹೆಣ್ಮಕ್ಳೇ ಸಿಗ್ತಿಲ್ಲ, ಹಂಗೆ ಅಲ್ಲಿ ಇಲ್ಲಿ ಒಂದು ಹುಡುಕೊಂಡು ಹೆಂಗೋ ಮದುವೆ ಮಾಡ್ಕೊಳ್ತಾ ಇದೀವಿ, ಅಂದರೆ ನಾವು ಒಗ್ಗಟ್ಟಾಗಕ್ಕೆ ರೆಡಿ ಇದ್ದೀವಿ, ಸರ್ಕಾರ ಬಿಡ್ತಿಲ್ಲ ನಮ್ಮನ್ನು ಒಗ್ಗಟ್ಟಾಗಕ್ಕೆ ಅಂತ. ಏನು ಹೇಳ್ತೀರಿ? ನಿಜ. ಯಾಕೆಂದರೆ ಈಗ ನಾನು ಸುಮಾರು 3 ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ನಮ್ಮಲ್ಲಿ ಈ ಉಪಜಾತಿಗಳಿಗೆ ಪ್ರಾತಿನಿಧ್ಯ ಇಲ್ಲ. ನಾವು ಎಲ್ಲ ಉಪಜಾತಿಗಳಲ್ಲೂ ಎಲ್ಲರೂ ಯಾರೋ ಉಪಜಾತಿ ಒಕ್ಕಲಿಗ ಅಂದರೆ ಮದುವೆ ಮಾಡೋ ಸಂಬಂಧಗಳು ಬೆಳೆಸಲಿಕ್ಕೆ ಸಿದ್ಧವಾಗಿದ್ದಾರೆ ಅಷ್ಟೇ. ನಮಗೆ ಆಸಕ್ತಿ ಇಲ್ಲ ಉಪಜಾತಿಗಳ ಬಗ್ಗೆ, ಸರ್ಕಾರಕ್ಕೆ ಯಾಕೋ ಈ ಆಸಕ್ತಿ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಉಮರ್ ಶರೀಫ್ ಅವ್ರು ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಸರ್, ನೀವು ಮಾತಾಡ್ತಾ ಇದ್ರಿ, ವಾಯ್ಸ್ ಕೇಳಿಸ್ತಾ ಇರಲಿಲ್ಲ, ಈಗ ಹೇಳಿ ಸರ್. ಈ ಸರ್ವೆನ ನೀವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಿ, ಓಕೆ, ಬಟ್ ಈಗ ಅದನ್ನ ವಿರೋಧಿಸಕ್ಕೂ ಒಂದು ಕಾರಣಗಳಿದ್ದಾವೆ. ನಮ್ಮನ್ನು ಮಾತ್ರ ಹೊಡೆದಾಳ್ತಾ ಇದ್ದಾರೆ, ಮುಸ್ಲಿಂ ಅವರೆಲ್ಲರನ್ನೂ ಒಗ್ಗಟ್ಟಾಗಿ ಇವ್ರು ತಳ್ತಾ ಇದ್ದಾರೆ, ಅದು ಮೋಸ ಅಲ್ವಾ? ಅವರಲ್ಲೂ ಉಪಜಾತಿಗಳಿದ್ದಾವೆ, ಸ್ಪ್ಲಿಟ್ ಮಾಡಲಿ, ನಂಬರ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಏನು ಹೇಳ್ತೀರಿ ಉಮರ್ ಶರೀಫ್ ಅವರೇ? ನೋಡಿ, ಬಹಳ ಒಳ್ಳೆ ಪ್ರಶ್ನೆ ಮಾಡಿದಿರಿ. ನೋಡಿ, ಇವಾಗ SC/ST ನಲ್ಲಿ ಪಾಪ್ಯುಲೇಷನ್ ಅಧಿಕ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಇರುವ ಒಕ್ಕಲಿಗರು ಮತ್ತೆ ಬೇರೆ ಸಮುದಾಯವರಿಗೆ ಖುಷಿ ಆಗ್ಬೇಕು. ನೋಡಿ, ನಮ್ಮ ಸಮಾಜದಲ್ಲಿ ಇರತಕ್ಕಂತ ಹಿಂದೂಗಳಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ಖುಷಿ ಆಗ್ಬೇಕಿತ್ತು. ಆದ್ರೆ ಏನಾಗ್ತಿದೆ ಅಂದ್ರೆ ಅವರೇ ಬೇರೆ ನಾವೇ ಬೇರೆ, ವೀರಶೈವರೇ ಬೇರೆ, SC/STನೇ ಬೇರೆ, ಈ ಮನಸ್ಥಿತಿ ಅವರೊಳಗೆ ಇದೆ. ಇದೆಲ್ಲ ಸೇರಿಸ್ಕೊಂಡು OBC ನಲ್ಲಿ ಹಿಂದೂಗಳಿದ್ದಾರೆ. ಶರೀಫ್ ಅವರೇ ತಪ್ಪು ಕೊಟ್ಟು ಮಾಡ್ತಾ ಇದ್ದೀರಿ. ಉಮರ್ ಶರೀಫ್ ಅವರೇ, ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ನಮಗೆ ಹಿಂದುಳಿದವರು ನಂಬರ್ಸ್ ಜಾಸ್ತಿ ಆಗ್ತಿದೆ ಅನ್ನೋದು ಬೇಜಾರಲ್ಲ, ನಮ್ಮಲ್ಲಿರೋ ನಂಬರ್ಸ್ ಯಾಕೆ ಸರಿಯಾಗಿ ತೋರಿಸ್ತಿಲ್ಲ ನೀವು ಅಂತ ಪ್ರಶ್ನೆ. ಏನ್ ಸರ್? ಶರೀಫ್ ಅವರೇ, ದಯಮಾಡಿ ಒಂದ್ ಮಾತನ್ನು ಗಮನಿಸಬೇಕು. 17ನೇ ಶತಮಾನದಲ್ಲಿ ದಯಮಾಡಿ ಗಮನಿಸ್ಬೇಕು. ತಾವು ಒಂದ್ ಮಾತನ್ನು ನಮ್ಗೆ ಹೇಳ್ತೀನಿ. ಬಸವಾದಿ ಪ್ರಮಥರು ಮುಂದುವರಿಸಿ ಸರ್. SC/ST ನಲ್ಲಿ ಜಾಸ್ತಿ ಆಗಿದ್ದಾರೆ, ಮತ್ತೆ ಅಲ್ಲಿ ಯಾರಿಗೆ ಹೋಗುತ್ತೆ ಮೀಸಲಾತಿ? ಹಿಂದೂಗಳಿಗೆ ಜಾಸ್ತಿ ಹೋಗುತ್ತೆ. ಅಲ್ಲಿ ಕೂಡ ನಮ್ಮ ಸಮುದಾಯದಲ್ಲಿ ಮುಸ್ಲಿಂನಲ್ಲಿ ಎಷ್ಟೇ ಪಂಗಡಗಳು ಇದ್ರೂ ಕೂಡ ಒಟ್ಟು ಮೀಸಲಾತಿ 4% ತಾನೆ. ನೀವ್ ಎಷ್ಟೇ ಡಿವೈಡ್ ಮಾಡಿ, ಶಿಯಾ ಸುನ್ನಿ ಮತ್ತೆ ಅಲ್ಲಿ ಬೋರಾ ಮುಸ್ಲಿಂ ಮಾಡ್ಕೊಳ್ಳಿ, ಇಲ್ಲ ಅಲ್ಲಿ ದರ್ಗಾಗ್ ಹೋಗೋರು ಮಾಡಿ, ಇಲ್ಲ 4% ಕೇಳಿ, ಇಲ್ಲಿ 1A ರಿಸರ್ವೇಶನ್ ತಗೊಳ್ತಾ ಇದೀರಿ ಅಲ್ವಾ ನೀವು? 4% 1A ತಗೊಳ್ತಾ ಇದೀರಿ. ಎಷ್ಟು ಪರ್ಸೆಂಟ್ ಟೋಟಲಿ ಹೇಳಿ? ಎಷ್ಟು ಟೋಟಲ್ ಪರ್ಸೆಂಟ್ ಎಷ್ಟು ತಗೊಳ್ತಾ ಇದೀರಿ ನೀವು? ಟೋಟಲ್ ಪರ್ಸೆಂಟ್ ಏನು? ಈಗ ಒಂದ್ ಹೇಳಿದ್ರಿ, ಹಿಂದೂ ವಿಚಾರದಲ್ಲಿ ನೀವು ನಂಬರ್ಸ್ ಜಾಸ್ತಿ ಮಾಡ್ಕೊಳ್ಳೋದು ನೀವು ಖುಷಿ ಪಡ್ಬೇಕು, ಬೇಜಾರಾಗದಲ್ಲ ಅಂತ ಹೇಳಿದ್ರಿ. ಖುಷಿ ಅಥವಾ ಬೇಜಾರ್ ಡಿಸೈಡ್ ಮಾಡೋದು ನೀವಲ್ಲ ಸರ್. ಒಂದು ಖುಷಿ ಅಥವಾ ಬೇಜಾರ್ ವಿಚಾರ ಡಿಸೈಡ್ ಮಾಡೋದಲ್ಲ ಇದು. SC/ST ಖುಷಿ ಪಡ್ಬೇಕಲ್ಲ. ಇವಾಗ ಅವರಂತೂ ಖುಷಿ ಪಡ್ಬೇಕಾಗಿದೆ, ನಮ್ಮ ಸಮಾಜ ಜಾಸ್ತಿ ಆಗ್ತಿದೆ ಅಂತ ಅವ್ರು ಖುಷಿ ಪಡ್ಲೇಬೇಕಾಗಿದೆ. ನಾವು ಕೇಳ್ತಾ ಇರೋದು ನಮ್ಮ ಪ್ರಶ್ನೆ, ಅವ್ರ ನಂಬರ್ಸ್ ಯಾಕೆ ಜಾಸ್ತಿ ಆಗಿದೆ ನಮಗೆ ಬೇಜಾರು ಅಂತಲ್ಲ, ನಮ್ ನಂಬರ್ ಸರಿಯಾಗಿ ತೋರಿಸಿ ಅಂತ ಕೇಳ್ತಿದ್ದಾರೆ ಇವರು. ನಮ್ಮನ್ನ ಯಾಕೆ ಹೊಡೆದಾಳ್ತಾ ಇದ್ದಾರೆ? ಈಗ ನಾವು ನೋಡಿ, ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ನಾನು ಎಕ್ಸಾಂಪಲ್ ಕೊಟ್ಟೆ, ಲಿಂಗಾಯತರಲ್ಲಿ ಮತ್ತೊಬ್ಬ ಯಾರೋ ಒಂದ್ ಮದ್ವೆ ಆಗಕ್ ಬಂದ್ರೆ ಲಿಂಗಾಯತರನ್ನ ಮದ್ವೆ ಆಗ್ತೀವಿ ನಾವು, ಅದ್ರಲ್ಲಿ ಯಾರು ಅವ್ರ ನೊಣೊಬ್ರ ಸಾದ್ರ ಅಂತ ಹುಡ್ಕಕ್ ಹೋಗಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ, ನೀವ್ಯಾಕೆ ನಮ್ಮನ್ನ ಹೊಡೆದಾಳ್ತಾ ಇದ್ದೀರಿ? ಇದ್ರಲ್ಲಿ 20 ಉಪಜಾತಿ ಇದಾವೆ, 30 ಉಪಜಾತಿ ಇದೆ ಅಂತ ನಂಬರ್ ಸ್ಪ್ಲಿಟ್ ಮಾಡ್ಬಿಟ್ರೆ ಹೆಂಗೆ? ಇದು ಪ್ರಶ್ನೆ ನಮ್ದು. ನೋಡಿ, ಲಿಂಗಾಯತರು ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ. ಇವಾಗ ನನ್ನ ಹತ್ರ ಬರೋ ಪ್ರಾಬ್ಲಮ್, ಈ ಪ್ರಶ್ನೆ ಏನಂದ್ರೆ, ಮುಸ್ಲಿಂ ಸಮಾಜ ಇದನ್ನ ಹೇಗೆ ನೋಡ್ತಿರೋದ ಈ ಪ್ರಶ್ನೆ. ನೋಡಿ, ಲಿಂಗಾಯತರು ಅವ್ರಿಗೆ ಬೇಕಂದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳಲ್ಲ. ನಾನ್ ತಗೊಳ್ಳೋದು ಏನಂದ್ರೆ, ಈ 4% ಇವ್ರು ಹೇಳಿದ್ರಲ್ಲ, ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರಲ್ಲ, ಇವ್ರು ಆಲ್ರೆಡಿ ಮೆಜಾರಿಟಿ ಇದ್ದಾರೆ, 18% ಇದ್ದಾರೆ ಅಂದ್ರೆ 18% ಇರೋರಿಗೆ ನಾವು ಎಷ್ಟು ಕೀಳ್ಮಟ್ಟದಲ್ಲಿ ರೆಪ್ರೆಸೆಂಟೇಷನ್ ಆಗಿದ್ದೀವಿ ಅಂತ ನೋಡಿ. ಎಷ್ಟು ನಮ್ಮಲ್ಲಿ ಎಷ್ಟು ಜನರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋರಿದ್ದಾರೆ, ಎಷ್ಟು ಜನರು ಕೋರ್ಟ್ ನಲ್ಲಿ ಕೆಲಸ ಮಾಡೋರಿದ್ದಾರೆ, ಬಹಳ ಕಡಿಮೆ ಇದ್ದಾರೆ. ಎಷ್ಟೇ ಇವನು ಓದ್ಬಿಟ್ಟು ಕಷ್ಟಪಟ್ಟು 4% ರಿಸರ್ವೇಶನ್ ಸಿಗುವಾಗ ಉಮರ್ ಶರೀಫ್ ಅವರೇ, ಕಡಿಮೆ ಯಾಕಿದ್ದಾರೆ ಅನ್ನಿಸ್ತು ನಿಮ್ಗೆ? ನಂಬರ್ಸ್ ಯಾಕೆ ಕಡಿಮೆ ಇದೆ ನಿಮ್ದು? ಎರಡು ಕಾರಣ ಇದೆ. ಒಂದು ಕಾರಣ, ಒಂದು ಮುಸಲ್ಮಾನರಿಗೆ ಮೀಸಲಾತಿ ಕಡಿಮೆ ಇರೋದು ಒಂದು ಕಾರಣ. ಎರಡನೇ ಕಾರಣ, ನಮ್ಮ ಸಮುದಾಯದೊಳಗೆ ಇರುವ ಒಂದು ರೋಗ, ಮುಸ್ಲಿಂ ಸಮಾಜದೊಳಗೆ ಸೌತ್ ಇಂಡಿಯಾನಲ್ಲಿ ಅಷ್ಟು ಇಲ್ಲ, ಬಟ್ ನಾರ್ತ್ ಇಂಡಿಯಾನಲ್ಲಿ ಇನ್ನೂ ಜಾಸ್ತಿ ಇದೆ, ಅಧಿಕ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಮುಸ್ಲಿಂ ಸಮಾಜ ಹಿಂದುಳಿದಿದೆ. ಯಾಕೆ ಹಿಂದುಳಿದಿರ್ಬೇಕು ಅಂತ ಈ ಒಂದು ಬೇಸರ ನನ್ಗೂ ಇದೆ ಮೇಡಮ್.
ನೀವು ಹೇಳಿದಂಗೆ ಯಾಕೆ ಮುಸ್ಲಿಂ ಸಮಾಜ ಮುಂದೆ ಬರ್ತಿಲ್ಲ, ಯಾಕೆ ಕಷ್ಟ ಪಡ್ಬೇಕು, ಮುಂದೆ ಬನ್ನಿ, ಯಾಕೆ ಸ್ಕೂಲ್ ಹೋಗ್ತಿಲ್ಲ ಅಂತ ಪ್ರಶ್ನೆ ನಾನು ನಮ್ಮ ಸಮಾಜದ ಎಲ್ಲರನ್ನು ಕೇಳ್ಕೊಳ್ತೀನಿ, ನಮ್ಮ ಮುಖಂಡರನ್ನು ಕೂಡ ನಾನು ಅದನ್ನೇ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ನೀವು ಪ್ರೋತ್ಸಾಹ ನೀಡೋದಿಲ್ಲ ಮಕ್ಕಳನ್ನ ಸ್ಕೂಲ್ ಕಳ್ಸಕ್ಕೆ, ಮಕ್ಕಳನ್ನ ಬೇರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ ಕೆಲಸ ಮಾಡಕ್ಕೆ, ಯಾಕೆ ಮಿಲಿಟರಿ ಜಾಯಿನ್ ಮಾಡಕ್ಕೆ ಯಾಕೆ ಕಳಿಸ್ತಿಲ್ಲ, ಯಾಕೆ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡಕ್ಕೆ ಯಾಕೆ ಕಳಿಸ್ತಿಲ್ಲ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು 2B ಯಲ್ಲಿ 4%, ಟೋಟಲ್ 8, ಈಗ ಜಾಸ್ತಿ ಆದ್ರೆ ಮತ್ತೊಂದಷ್ಟು ಎಲ್ಲ ಹಿಂಗ್ ತಗೊಂಡ್ರೆ ಉಳಿದವ್ರು ಏನ್ ಮಾಡ್ತಾರೆ ಸರ್? ಮೀಸಲಾತಿ 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 ಅಂತಾನೆ ಹೋದ್ರೆ ಸಚ್ಚಾರ್ ಕಮಿಟಿ ರಾಜೇಂದ್ರ ಸಚ್ಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ಅವ್ರು ಹೇಳಿದ ಆ ವರದಿ ಪ್ರಕಾರ ಏನಂದ್ರೆ ಸ್ಟುಡಿಯೋ ಬಂದಿದ್ರೆ ಚೆನ್ನಾಗಿರೋದು. ಇವತ್ತು ಬಡತನ ಜಾಸ್ತಿ ಇದೆ ಇವತ್ತು, ಮತ್ತೆ ಎಜುಕೇಶನ್ ಇಲ್ಲದೆ ಒಂದು ಕಾರಣಕ್ಕೋಸ್ಕರ ಇಲ್ಲಿಟ್ರಸಿ ಜಾಸ್ತಿ ಇದೆ. ಆದ್ರಿಂದ ಅವ್ರಿಗೆ ಈ ಒಂದು ವೇಳೆಯಲ್ಲಿ ಅವ್ರಿಗೆ ಮೀಸಲಾತಿ ಕೊಡ್ಬೇಕಾಗಿರುವ ಒಂದು ಕಡ್ಡಾಯ ಒಂದು ಕಾಲ ಇರೋದ್ರಿಂದ ನಾವು ಕೊಡ್ಬೇಕಾಗಿರತ್ತೆ. ಕಾಲಕ್ಕೂ ಅವ್ರಿಗೆ ಕೊಡಿ ಅಂತ ನಾನು ಹೇಳ್ಕೊಳ್ತಿಲ್ಲ, ಕಾಲಕ್ಕೂ ಮುಸಲ್ಮಾನರಿಗೆ ಕೊಡಿ ಅಂತ ಹೇಳಿಲ್ಲ. ಇವತ್ತು ಬಡತನವನ್ನು ಹೋಗಲಾಡಿಸಕ್ಕೆ ಮತ್ತೆ ಅವರು ಒಂದು ಮೇನ್ ಸ್ಟ್ರೀಮ್ ಮುಖ್ಯವಾಣಿಗೆ ಬರಬೇಕಂದ್ರೆ ಅವ್ರು ಓದ್ಬೇಕಾಗಿರುತ್ತೆ. ಅವ್ರನ್ನ ಕಡ್ಡಾಯಗೊಳಿಸಿ, ಕನ್ನಡವನ್ನು ಕಲಿಸಿ, ಅವರು ಉರ್ದು ಮನೆಯಲ್ಲಿ ಶೈಕ್ಷಣಿಕವಾಗಿ ಗಟ್ಟಿಯಾಗಬೇಕು. ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂದಾಗ ಶೈಕ್ಷಣಿಕವಾಗಿ ಗಟ್ಟಿಯಾಗಬೇಕು. ಎಸ್, ನಾನು ಕಂಪ್ಲೀಟ್ಲಿ ನಿಮ್ಮ ಆರ್ಗ್ಯುಮೆಂಟ್ ನ ಒಪ್ಕೊಳ್ತೀನಿ. ಬಟ್ ಆ ಜವಾಬ್ದಾರಿ ಸರ್ಕಾರದಲ್ಲ. ನೀವು ಮನೆಯವರು, ನಿಮ್ ಧರ್ಮದವರೆಲ್ಲರಿಗೂ ಮನೆಯವರಿಗೆ ಓದಕ್ ಕಳಿಸ್ಬೇಕು ಸರ್. ಅವಾಗೆಲ್ಲರೂ ಉದ್ದಾರ ಆಗ್ತಾರೆ. ನೀವು ಮದರಸಕ್ಕೆ ಕಳಿಸ್ತಾರೆ. ಕರೆಕ್ಟ್. ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಮದರಸಕ್ಕೆ ಹೋಗಿ ನಾನು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀನಿ, ಮೀಸಲಾತಿ ಕೊಡಿ 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 ಅಂದ್ರೆ ಉಳ್ದವ್ರು ಏನ್ ಮಾಡ್ಬೇಕು? ನಾವು ಒಂದ್ ಕೆಲಸ ಮಾಡ್ಬಿಡಿ. ನೀವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತ ಸಮುದಾಯದಲ್ಲಿ ನೀವೊಬ್ರು ಲೆಟರ್ ಬರ್ದ್ಬಿಡಿ, 100% ರಿಸರ್ವೇಶನ್ ನಮ್ಗೆ ಕೊಟ್ಬಿಡಿ ಅಂತ ಒಂದು ಲೆಟರ್ ಬರ್ದ್ಬಿಡಿ. ನಾವು ಈ ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಅಂತ ಚರ್ಚೆ ಮಾಡಕ್ ಹೋಗೋದು ಬೇಡ. ವೆರಿ ಕ್ಲಿಯರ್. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಮದರಸಾದಲ್ಲಿ ಕೆಲಸ ಮಾಡೋ ಮೌಲ್ಯಗಳಿಗೆ ಸಂಬಳವನ್ನು ಫಿಕ್ಸ್ ಮಾಡ್ತಾರೆ, ಅವ್ರಿಗೆ ಅನುದಾನವನ್ನು ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಕೇಳ್ತಾರೆ ಸರ್ ಇವರ ಮೇಲೆ ಮುಜರಾಯಿ ಇಲಾಖೆಯಲ್ಲಿ ದೇವಸ್ಥಾನಕ್ಕೆ ಅರ್ಚಕರಿಗೆ ನಾವು ಕೊಡಲ್ವಾ ಅಂತ ಕೇಳ್ಬಿಡ್ತಾರೆ ಅವ್ರ ಪ್ರಶ್ನೆ ಮೇಲೆ. ಸಂಗ್ರಹವಾಗಿದ್ದ ಅಮೌಂಟ್ ಅದು ಹಿಂದೂ ಧಾರ್ಮಿಕ ದತ್ತಿ ದೇವಸ್ಥಾನಗಳಿಂದ ಸಂಗ್ರಹವಾದ ಅಮೌಂಟ್ ಅಲ್ಲಿ ಕೊಡೋ ಸಂಬಳ. ವಕ್ಫಿನ್ ಬರ್ಲಿ ತಗೊಳ್ಳಿ, ಏನಾಗುತ್ತೆ ನೋಡೋಣ. ವಕ್ಫಿನ್ ಬರ್ಲಿ ತಡೀರಿ. ಹೇಳಿ ಸರ್, ಉಮರ್ ಶರೀಫ್ ಸರ್, ನೀವು ಕಂಟಿನ್ಯೂ ಮಾಡಿ. ಓಕೆ, ಸಾಧ್ಯ ಆಗ್ತಿಲ್ವಂತೆ. ಓಕೆ, ನನಗೆ ಒಂದು ಹೇಳಿ, ಈಗ ಹಳೆದೆಲ್ಲ ಮಾತಾಡೋದು ಬೇಡ ಸರ್, ಪ್ರಸ್ತುತವಾಗಿ ಈ ರಿಪೋರ್ಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ವಾ? ನೀವು ಯಾಕೆ ಒಪ್ಕೊಳ್ಳಲ್ಲ ಈ ನಂಬರ್ಸ್ನ? ಯಾಕೆ ಒಪ್ಕೊಳ್ಳಲ್ಲ? ಅಥವಾ ಈ ಸರ್ವೆನ್ ಯಾಕೆ ಒಪ್ಕೊಳ್ಳಲ್ಲ? ಮೇಡಮ್, ನಮ್ಮ ಪ್ರಕಾರ ಅದು ಮುಸ್ಲಿಮ್ಸರು ಹೆಚ್ಚಾಗಿರಲಿ, SC ST ಆಗಿರಲಿ, ನಮಗೆ ದ್ವೇಷ ಇಲ್ಲ, ಅದರ ಬಗ್ಗೆ ಅಸೂಯೆ ಇಲ್ಲ. ನಮ್ಮ ಜನಾಂಗದನ್ನು ಇವರು ಕರೆಕ್ಟಾಗಿ ಗಣತಿ ಮಾಡಲಿಲ್ಲ. ಎಲ್ಲೋ ಕೂತ್ಕೊಂಡು ಆ ಸಮುದಾಯಗಳನ್ನ ತುಳಿಬೇಕು ಅನ್ನೋ ಒಕ್ಕಲಿಗರನ್ನ, ಲಿಂಗಾಯತರನ್ನ ತುಳಿಬೇಕು ಅನ್ನೋ ದೃಷ್ಟಿಯಿಂದ ತಯಾರು ಮಾಡಿದಂತ ಒಂದು ಜಾತಿ ಗಣತಿ. ಕಳಿಸಿರೋ ನಾಯಕರೇನ್ ಮಾಡ್ತಿದ್ದಾರೆ ಸರ್? ನಮ್ಮನ್ನು ತುಳಿಬೇಕು ಅಂತ ಅವ್ರ ಪ್ರಯತ್ನ ಪಡ್ತಿದ್ರು, ಕೇಳಕ್ ಪ್ರಶ್ನೆ ಇಲ್ಲ. ಇದುವರೆಗೂ ವರದಿ ಹೊರಗೆ ಬಂದಿಲ್ಲ, ಈಗ ಹೊರಗೆ ಬಂದಿದೆ. ಇಲ್ಲಿ ಪಕ್ಷಾತೀತವಾಗಿ ಎರಡೂ ಸಮುದಾಯದವರು ನಾವು ಹೋರಾಡ್ಲಿಕ್ಕೆ ಸಿದ್ಧವಾಗ್ತಾ ಇದ್ದೀವಿ. ಅದಕ್ಕೂ ಸಮಯ ಬೇಕಲ್ಲ, ಇನ್ನೂ ಹೊರಗೆ ಬಂದಿಲ್ಲ. ಈಗಲೂ ಕೂಡ ನಮಗೆ ಖಚಿತತೆ ಇಲ್ಲ. ನಿಮ್ಮ ಅಭಿಪ್ರಾಯ ಈ ವರದಿ ಬಗ್ಗೆ ಅವೈಜ್ಞಾನಿಕ ಅಂತನಾ, ಔಟ್ಡೇಟೆಡ್ ಅಂತನಾ? ಇದು ಕಾರಣಗಳ ಸಮೇತ ಹೇಳ್ತೀನಿ ನಾನು. ಒಂದು, ಇದು ಅವೈಜ್ಞಾನಿಕ. ಕಾರಣ ಏನು ಅಂದ್ರೆ 10 ವರ್ಷಗಳ ಹಿಂದೆ ಅಂದ್ರೆ ಹಳಸಿದ ವರದಿಯನ್ನ ಇವತ್ತು ನಾವು ಸ್ವೀಕರಿಸಕ್ಕೆ ಸಿದ್ಧ ಇಲ್ಲ. ಅವತ್ತಿನ ಕಾಲಮಾನಕ್ಕೆ ಸರಿ ಇರ್ಬೋದು, ಇವತ್ತಿನ ಕಾಲಮಾನಕ್ಕೆ ಸರಿ ಹೊಂದಲ್ಲ. ಓಕೆ, ಈ ಪಾಯಿಂಟಿಗೆ ನಾನೊಂದು ಉತ್ತರ ಕೊಟ್ಬಿಡ್ತೀನಿ. ಜನಗಣತಿ ಆಗ್ತಾ ಇರುತ್ತೆ. ಜಾತಿ ಗಣತಿ ನಮ್ಮಲ್ಲಿ ಲಾಸ್ಟ್ ಆಗಿರೋದು ಯಾವಾಗ ಗೊತ್ತಾ ಸರ್? 1931ರಲ್ಲಿ ಬ್ರಿಟಿಷರು ಮಾಡೋಗಿರೋದು. ಆವಾಗ ಒಕ್ಕಲಿಗರು, ಲಿಂಗಾಯತರು ಅಂತ ನಂಬರ್ 1 ನಂಬರ್ 2 ಕ್ಯಾಟಗರಿ ಬಂದಿರೋದು. ಹಂಗ್ರೆ ಅದು ಔಟ್ಡೇಟೆಡ್ ಅಲ್ವಾ? ಅದನ್ನು ನಾವು ಎಲ್ಲಿ ಪ್ರಸ್ತುತ ಪಡಿಸ್ತಾ ಇಲ್ವಲ್ಲ. ಅಲ್ಲ, ಈಗ ಅದನ್ನ ಅದನ್ನ ಜಾರಿ ಮಾಡ್ತಾ ಇಲ್ವಲ್ಲ ನಾವು. ಇವತ್ತು ಸಿದ್ದರಾಮಯ್ಯವರು ಈ ವರದಿ ಸಿದ್ಧೀಕರಿಸಿದ ನಂತರ ಇದನ್ನು ಜಾರಿ ಮಾಡೋ ಕೊಟ್ಟಿದ್ದಾರೆ. 1931 ವರದಿ ಜಾರಿ ಮಾಡ್ತಾ ಅಲ್ಲ. ಈಗ ಇರೋದೇ ನಾನು ಕೇಳ್ತಾ ಇರೋದೇನು ಹೇಳಿ, ಔಟ್ಡೇಟೆಡ್ 10 ವರ್ಷದ ಹಿಂದೆದು ಓಬಿರಾಯನ್ ಕಾಲದ್ದು ಅಂತ ನೀವು ಹೇಳಿದ್ರಿ. ಅದಕ್ಕೆ ನನ್ನ ಉತ್ತರ, ಜಾತಿ ಜನಗಣತಿ ಹಳೇದ್ ಮಾಡಿರೋದು ಬ್ರಿಟಿಷರು ಮಾಡಿ ಹೋಗಿರೋದು. ಅಷ್ಟು ವರ್ಷದ ಹಿಂದೆ. ಅದನ್ನ ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ. ಲಿಂಗಾಯತರು ಮೊದಲಿದ್ದಾರೆ, ಒಕ್ಕಲಿಗರು ಕೆಳಗೆ ಅಂದ್ರೆ ಸೆಕೆಂಡ್ ಇದ್ದಾರೆ, ಉಳ್ದವರೆಲ್ಲ ಆಮೇಲೆ ಬರ್ತಾರೆ ಅಂದಾಗ ಇದನ್ನ ಯಾಕೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೀವು ಅಂತ? ಅದನ್ನ ಯಾವಾಗಲೂ ತಯಾರು ಮಾಡಿದ್ದು, ಈಗ ಅದನ್ನ ಜಾರಿ ಮಾಡೋದು ಬೇಡ. ಪ್ರಸ್ತುತ ಏನಿದೆ ತಯಾರು ಮಾಡಿ ನಾವು ಗಮನಿಸಬೇಕು. 1931ರಲ್ಲಿ ಮೊದಲ ಜನಗಣತಿ ಆಗಿದ್ದದು. ಜಾತಿ ಜನಗಣತಿ ಬ್ರಿಟಿಷರು ಮಾಡೋದ್ಮೇಲೆ ಮತ್ತೆ ಆಗ್ಲಿಲ್ಲ ಸರ್. ಇಲ್ಲ 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 ಇಲ್ಲ
ಜನಗಣತಿ ಆಗ್ತಾ ಇದೆ ಪದೇ 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 ಸೆನ್ಸಸ್. ಈಗ ನಾನು ಸ್ಕೂಲಲ್ಲಿ ತುಂಬಾ ಸಲ ರಜೆ ಎಂಜಾಯ್ ಮಾಡಿದ್ದೀನಿ, ರಜೆದ್ದು ಅಂದ್ರೆ ಜನಗಣತಿ ಟೈಮಲ್ಲಿ ಕೊಟ್ಟಿದ್ದ ರಜೆ, ಜಾತಿ ಜನಗಣತಿ ಆಗ್ತಿರಲಿಲ್ಲ. ಇವ್ರು ಹೇಳ್ತಾರದು ಅದೇ, ನಾವ್ ಇದನ್ನ ಮಾಡಿರೋದು ಜನ, ಈ ಸಮುದಾಯದವರು ಆರ್ಥಿಕವಾಗಿ ಎಷ್ಟು ಜನ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಇವ್ರನ್ನ ಎಷ್ಟು ದೂರದಲ್ಲಿ ಇಟ್ಟಿದ್ದಾರೆ, ಹಂಗಾಗಿ ಮಾಡ್ತಾ ಇದೀವಿ, ಮೀಸಲಾತಿ ಕೊಟ್ಟು ಅವ್ರನ್ನ ಸಮಾನತೆಗೆ ತರ್ತೀವಿ ಅಂತ ಅವ್ರ ಅಭಿಪ್ರಾಯ, ನಂದಲ್ಲ. ಅವ್ರು ಹೇಳ್ತಾ ಇರೋದು, ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ವಾಟ್ ಡು ಯು ಸೇ? ಒಂದೇದು ವೈಜ್ಞಾನಿಕ ವಿಚಾರವಾಗಿ ಚರ್ಚೆ ಮಾಡ್ತಿದ್ದೆ ನಾವು. ಎಸ್, ಒಂದು ನಾನು ಹೇಳಿದೆ 10 ವರ್ಷದ ಹಿಂದೆ. ಎರಡನೇದು ಅವರ ಸಚಿವರು ಶಿವರಾಜ್ ತಂಗಡಿಗೆ ಅವರು, ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರವರು, ಅವರಿಗೆ ಜವಾಬ್ದಾರಿ ಸ್ಥಾನ ಇದೆ. ವರದಿಯನ್ನು ಮುಖ್ಯಮಂತ್ರಿಗಳು ಅರ್ಪಿಸುವ ಪಕ್ಕದಲ್ಲೇ ಇದ್ದರು ಅವರು, ತಾವು ಫೋಟೋದಲ್ಲಿ ನೋಡಿರ್ಬೋದು. ಅವ್ರು ಏನು ಹೇಳ್ತಾರೆ, 1,35,00,000 ಮನೆಗಳನ್ನು ನಮ್ಮ ಗಣತಿದಾರರು ಹೋಗಿ ಗಣತಿ ಮಾಡಿದ್ದಾರೆ, ಇನ್ನೂ 35 ಲಕ್ಷ ಬಿಟ್ಟು ಹೋಗಿದೆ. 35 ಲಕ್ಷ ಜನ ಅಂದರೆ ಇದು ಜನಸಂಖ್ಯೆನ ಹೇಳೋದು. ಆ ಕಾರಣದಿಂದ ಆದರೂ ಕೂಡ ಇದು ಒಂದು ಯಶಸ್ಸು ನಮಗೆ ಅಂತ ಹೇಳ್ತಾರೆ. ಸ್ವಾಮಿ, 169 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಾ ಜಾತಿ ಜನಗಣತಿಗೆ ಮಾಡ್ತೀವಿ ಅಂತ. ಹೌದು. ಆದ್ರೆ 1,35,00,000 ಮನೆಗಳನ್ನ ಸಂದರ್ಶನ ಮಾಡಿದಿರ, ಒಪ್ಕೋತೀವಿ. 35 ಲಕ್ಷ ಜನರನ್ನ ಹೊರಗೆ ಬಿಟ್ಟಿದಾರಲ್ಲ, ಇದು ಪ್ರಮಾದ ಅಲ್ವಾ ಇದು? ಯಾಕೆ? ಆಮೇಲೆ ಈಗ ಅದು ಚರ್ಚೆ ಆಗಿರೋದಂಗೆ, ಲಿಂಗಾಯತರು ಅವ್ರು ನಮ್ಮವರು ಅಂತ, ಹಿಂದುಳಿದವ್ರು ಅವ್ರು ನಮ್ಮವರು ಅಂತ, ಒಕ್ಕಲಿಗರು ಅವ್ರು ನಮ್ಮವರು ಅಂತ, ಅವ್ರನ್ನೇನು ತಬ್ಲಿ ಮಾಡ್ಬಿಟ್ರ? ಯಾಕೆ ಬಿಟ್ರಿ ಹೊರಗೆ? ಅಥವಾ ಅವ್ರು ರೆಸ್ಪಾಂಡ್ ಮಾಡ್ಲಿಲ್ವಾ ಅದಕ್ಕೆ? ಆಮೇಲೆ ಮೂರನೇದು ಇನ್ನೊಂದು ಕಾರಣ ಇದೆ ಅವೈಜ್ಞಾನಿಕ ಅನ್ನೋದಕ್ಕೆ. ಎಲ್ಲ ಮನೆಗಳಿಗೂ ನಿಖರವಾಗಿ ಇವರು ಸಂದರ್ಶನ ಮಾಡಿ, ಗಣತಿದಾರರು ಅದನ್ನ ಸರಿಯಾಗಿ ಗಣತಿ ಮಾಡಿಲ್ಲ. 3 ಕಾರಣದಿಂದ ನಾವೇನು ಹೇಳ್ತೀವಿ, ಅವೈಜ್ಞಾನಿಕ. ಸೊ ಈಗ ಆ ಕಾರಣದಿಂದ ಇದ್ರ ಮೇಲೆ ನೀವು ಮುಂದೆ ಏನು ಕ್ರಮ ತೆಗಿತೀರ, ಬಹುದೊಡ್ಡ ಕ್ರಮ ತಗೊಳ್ಳರಿದಾರ ಅವರು, ತಮ್ಗೆ ಗೊತ್ತಿರ್ಲಿ, ನೀವು ಊಹೆ ಮಾಡಕ್ಕಾಗಲ್ಲ. ಅವ್ನು ಹೇಳ್ತೀನಿ ನಾನೀಗ ಏನೇನೆಲ್ಲ ಮುಂದೆ ಇವರು ಮಾಡ್ತಾರೆ, ಹೇಳಿ ಸರ್. ಹೇಳ್ತೀನಿ, ಇವ್ರು ಏನೇನೆಲ್ಲ ಮುಂದೆ ಮಾಡೋರು ಇದಾರೆ ಅಂತ ತಮ್ಗೆ ಹೇಳ್ತೀನಿ. ಆ ಮೂಲಕ ಕೆಲವು ಸಮುದಾಯಗಳನ್ನ ಕಣ್ಣಿಟ್ಟು ಗುರಿ ಇಟ್ಟು ತುಳಿಯಕ್ ನೋಡ್ತಿದ್ದಾರೆ, ಅವ್ರನ್ನ ಅವಕಾಶ ವಂಚಿತರನ್ನ ಮಾಡ್ತಾರೆ. ಇವರಲ್ಲಿ ಪೂರ್ವಾಗ್ರಹ ಇದೆ. ನನ್ನ ಪ್ರಶ್ನೆ ಅವ್ರಿಗೆ ಕೇಳಿದನ್ನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಕೆಲವೊಂದು ಸಮುದಾಯಗಳನ್ನ ಗುರಿ ಇಟ್ಟು ಅವ್ರನ್ನ ತುಳಿಯಕ್ ನೋಡ್ತಿದ್ದಾರೆ ಅಂತ ಹೇಳಿದ್ರಲ್ವಾ, ಅದೇ ಸಮುದಾಯದವರು ಪ್ರಮುಖವಾಗಿ ಇಷ್ಟಿಷ್ಟು ಜನ ಅಂತ ಲೀಡರ್ಸ್ ಆರಿಸಿ ಕಳಿಸ್ತಿದೀವಲ್ಲ, ಅವ್ರು ಕತ್ತೆ ಕಾಯ್ತಿದಾರ? ಇಲ್ಲ, ಇದು ಬಹಳ ಸೂಕ್ಷ್ಮ ಪ್ರಶ್ನೆ. ಏನು? ಪ್ರತಿಯೊಬ್ಬ ರಾಜಕಾರಣಿಗೂ ಚುನಾವಣೆ ಗಮನದಲ್ಲಿರುತ್ತೆ. ಎಲ್ಲ ಸಮುದಾಯಗಳ ನಾಯಕರಾಗಿರ್ತಾರೆ ಅವರು. ನಾನು ಒಂದು ಅಪ್ರಿಷಿಯೇಟ್ ಮಾಡ್ತೀನಿ, ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಅವರು ಒಂದು ಜನಾಂಗದ ಪ್ರತಿನಿಧಿಯಾಗಿರಲ್ಲ, ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ, ಒಂದು ಲೋಕಸಭಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಯಾಗಿರ್ತಾರೆ. ಆಗ ಅವರು ಬಹಿರಂಗವಾಗಿ ನಾನು ಲಿಂಗಾಯತ ಅಂತ ಹೇಳ್ಕೊಳ್ಳೋದಾಗ್ಲಿ, ನಾನು ಲಿಂಗಾಯತ ಹಿತರಕ್ಷಣೆ ಮಾಡೋಕೆ ನಾನು ಇದ್ದೀನಿ ಅಂತ ಹೇಳ್ಬಾರ್ದು. ವೋಟ್ ಕೇಳ್ಬೇಕಾದ್ರೆ ನಿಮ್ ಸಮುದಾಯದವನು ಗಮನದಲ್ಲಿ ಇಟ್ಕೊಳ್ಳಿ, ಮುಖ್ಯಮಂತ್ರಿ ಆಗ್ತೀನಿ, ಸಪೋರ್ಟ್ ಮಾಡಿ ಅಂತ ಯಾಕೆ ಸರ್ ಕೇಳಕ್ ಬರ್ಬೇಕು? ವೋಟ್ ಕೇಳ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತೀನಿ. ಎ ಪೊಲಿಟಿಷಿಯನ್ ಥಿಂಕ್ಸ್ ಅಬೌಟ್ ಡಿಕೇಡ್ಸ್, ಎ ಸ್ಟೇಟ್ಸ್ಮನ್ ಡಿಕೇಡ್ಸ್ ಅಬೌಟ್ ಸೆಂಚುರೀಸ್. ನಿಜ. ಈ ಆಧಾರದ ಮೇಲೆ ಎಲ್ಲ ನಾನು ಇದನ್ನ ಕೆಲವೊಂದು ಲೋಪದೋಷಗಳು ಒಳಪಟ್ಟು ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ಧರ್ಮ ಸಂಕಟದಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ಅದು ಧರ್ಮ ಸಂಕಟದಲ್ಲಿ ಸಿಗಾಕೊಂಡಿದ್ದಾರೆ. ಆಮೇಲೆ ಬಟ್ ಬೇರೆ ಉಳ್ದಂತ ಸಮುದಾಯದವರು ಅಷ್ಟೊಂದು ಮೆರಿತಿದಾರಲ್ಲ ಸರ್ ರಿಪೋರ್ಟ್ ಇಟ್ಕೊಂಡು, ಇವ್ರು ನಮ್ಮ ಪರವಾಗಿ ನಿಂತ್ಕೊಳ್ಳಕ್ಕೆ ಏನ್ ಸಮಸ್ಯೆ? ಹಂಗಂದ್ರೆ ನಮ್ಮವ್ರು ಮಾತ್ರ ಧರ್ಮದ ಸಂಕಟದಲ್ಲಿ ಸಿಗಾಕೋಬೇಕಾ? ನಮ್ಮ ಸಮುದಾಯದ ನಾಯಕರು ಅಂದ್ರೆ, ಸಾರಿ, ನಮ್ಮ ಸಮುದಾಯ ಅಂತ ಹೇಳಲ್ಲ ನಾನು, ಈ ಕುರ್ಚಿ ಮೇಲೆ ಕುತ್ಕೊಂಡಾಗ ನಾನು ಓವರ್ ಆಲ್ ಎಲ್ರಿಗೂ ನ್ಯಾಯದ ಬಗ್ಗೆ ಮಾತಾಡ್ಬೇಕು. ಈಗ ಒಬ್ಬ ಪ್ರತಿನಿಧಿ ಆಯ್ಕೆ ಇರ್ತಾರಲ್ಲ, ಅವರು ಸಾಮಾನ್ಯವಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ತಮಗೆ ಗೊತ್ತಿದೆ, ರಾಗ ದ್ವೇಷ ರಹಿತವಾಗಿ ಸಂವಿಧಾನಬದ್ಧ ಕಾರ್ಯಗಳನ್ನ ನಾನು ನಿಭಾಯಿಸ್ತೀನಿ ಅಂತ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ.